ಇದು ನಮ್ಮ ನೋವು. ಹೇಗೆ ಬರಬೇಕು? ಆಯ್ತು, ನಾವು ಮಾತಾಡಬಾರ್ದು, ಮಹೇಶ್ ಶೆಟ್ಟಿ ತಿಮ್ಮರೊಡಿ ಮಾತಾಡಬಾರ್ದು, ನಮ್ಮ ಮೇಲೆ ಕೇಸ್ ಮಾಡ್ತೀರಿ, ಒಳಗೆ ಹಾಕ್ತೀರಿ, ಜೈಲಿಗೆ ಹಾಕ್ತೀರಿ. ನನಗೆ ಈಗ 56 ವರ್ಷ ಆಯಿತು. ನನ್ನಂತ 1000 ಮಹೇಶ್ ಶೆಟ್ಟಿ ಅವರು ಇವತ್ತು ಎದ್ದು ಕೂತಿದ್ದಾರೆ. ಎಷ್ಟು ಜನವನ್ನು ಜೈಲಿಗೆ ಹಾಕ್ತೀರಿ, ಎಷ್ಟು ಜನವನ್ನು ಕೊಡಿಸ್ತೀರಿ, ಎಷ್ಟು ಜನರ ಪ್ರಾಣ ತೆಗಿತೀರಿ, ಎಷ್ಟು ಜನರ ಸಂಸಾರ ಹಾಳು ಮಾಡ್ತೀರಿ ನೀವು. ಒಬ್ಬನ ಸುಖಕ್ಕೋಸ್ಕರ, ಒಬ್ಬ ಅತ್ಯಾಚಾರಿಯ, ಒಬ್ಬ ಕಾಮಂದನ ಸುಖಕ್ಕೋಸ್ಕರ ಮಾಡ್ತೀರಾ ಇದನ್ನು? ಸ್ವಾಮಿ, ಈ ಮಣ್ಣು ನಿಮ್ಮನ್ನು ಬಿಡುವುದಿಲ್ಲ. ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ನಿಮ್ಮನ್ನು ಬಿಡುವುದಿಲ್ಲ. ಸತ್ಯ ದೇವತೆ, ಧರ್ಮ ದೇವತೆ, ನ್ಯಾಯ ದೇವತೆ ಅಣ್ಣಪ್ಪ ಸ್ವಾಮಿ ಮುಂದೆ ಯಾವ ರೀತಿಯ ಅವತಾರವನ್ನು ತಾಳ್ತಾರಂತ ಹೇಳಿದ್ರೆ, ಈ ಸಮಾಜದ ಸತ್ಯವಂತ ಎಲ್ಲ ಜನಗಳ ಮೈ ಮೇಲೆ ಬಂದ್ಬಿಡ್ತಾರೆ ಅವರು. ಆವಾಗ ಯಾರು ಯಾರು ಸರ್ವನಾಶ ಆಗ್ತಾರೆ ಅಂತ ಹೇಳಿ ಕಲಿಯುಗದ ಇಂದಿನ ಏನು ರಾಮಾಯಣ ಮಹಾಭಾರತವನ್ನು ನೋಡಿ ಅದೇ ರೀತಿ ಆಗ್ಲಿಕ್ಕಿದೆ. ಧರ್ಮ ಸ್ಥಾಪನೆ ಅನ್ನುವಂಥದ್ದು ಬರೇ ಗುಟ್ಟಾಗಿ ಬರುವಂಥದ್ದಲ್ಲ, ಎಲ್ಲರಿಗೂ ಗೊತ್ತಾಗಿ ಧರ್ಮ ಸ್ಥಾಪನೆ ಆಗುವಂಥದ್ದು. ಎಲ್ಲ ಕಟುಕರಿಗೆ